ಬಿಎನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯಂದು ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಿಡುಗಡೆಯಾಗಲಿದೆ. ಈ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಕಾತರ ಹೆಚ್ಚಿಸಿದ ಸಿನಿಮಾ ಅಂದರೆ ಅದು ಕೃಷ್ಣಂ ಪ್ರಣಯ ಸಖಿ. ಈಗಾಗಲೇ ಬಿಡುಗಡೆಯಾಗಿರುವ ಚಿತ್ರಗಳ ಒಂದೊಂದು ಹಾಡುಗಳು ಅದ್ಭುತವಾದಂತಹ ಯಶಸ್ಸನ್ನ ಕಂಡಿವೆ. ಆದರೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಗೆಲುವು ಇರುವುದು ಆ ಸಿನಿಮಾದ ಕಥೆಯಲ್ಲಿ. ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲಿ ಒಳ್ಳೆಯ ಕತೆ ಇರಬಹುದೇ ಅಥವಾ 8 ನಟಿಯರ ಜೊತೆಗಿನ ಪ್ರೇಮ ಪ್ರಣಯದ ಸಾಮಾನ್ಯ ಕತೆಗೆ ಈ ಸಿನಿಮಾ ಸೀಮಿತವಾಗಬಹುದೇ? ಹೀಗೆ ಹಲವಾರು ಪ್ರಶ್ನೆಗಳು ಅಭಿಮಾನಿಗಳನ್ನ ಕಾಡುತ್ತಾ ಇದ್ದಾವೆ. ಒಂದು ವೇಳೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕಾಡುವಂತಹ ಗಟ್ಟಿ ಕತೆ ಇದ್ದರೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುವುದಂತೂ ಪಕ್ಕ. ಯೂಟ್ಯೂಬ್ ನಲ್ಲಿ ಧೂಳೆಬ್ಬಿಸಿದ್ದ ದ್ವಾಪರ ದಾಟಲು ಹಾಡು ಕೂಡ ಒಂದು ಅದ್ಭುತ ಪ್ರೇಮ ಗೀತೆ ಆಗಿತ್ತು. ಆದರೆ ಈ ಹಾಡಲ್ಲೂ ಸಿನಿಮಾದ ಕಥೆಯ ಕುರಿತು ಯಾವುದೇ ಸುಳಿವನ್ನ ನೀಡಿರಲಿಲ್ಲ. ಈ ಹಾಡು ಮಾಳವಿಕಾ ನಾಯರ್ ಜೊತೆಗಿನ ರೊಮ್ಯಾನ್ಸ್ಗೆ ಸೀಮಿತವಾಗಿತ್ತು. ನಿನ್ನ ಹೆಗಲು ಹಾಡಿನಲ್ಲೂ ಪ್ರೇಮ ಗೀತೆ ಇತ್ತು. ಆದರೆ ಈ ಹಾಡು ಕೂಡ ಸಿನಿಮಾದ ಕಥೆಯ ಕುರಿತು ಯಾವುದೇ ರೀತಿಯಾದಂತಹ ಸುಳಿವನ್ನ ನೀಡಿರಲಿಲ್ಲ. ಚಿನ್ನಮ್ಮ ಚಿನ್ನಮ್ಮ ಹಾಡಿನಲ್ಲೂ ಮಾಳವಿಕಾ ನಾಯರ್ ಜೊತೆಗಿನ ಪ್ರೇಮದ ಹಾಡಿತ್ತು. ಫೈನಲ್ ಆಗಿ ಕೃಷ್ಣನ ವಿವಾಹವಾಗುವುದು ಮಾಳವಿಕಾ ನಾಯರ್ ಪಾತ್ರವೇ ಅಥವಾ ಮುಂಗಾರು ಮಳೆಯಂತೆ ಈ ಸಿನಿಮಾದಲ್ಲೂ ದುರಂತ ಅಂತ್ಯವಾಗುವುದೇ? ಪ್ರೇಮಿಯನ್ನ ಬಿಟ್ಟುಕೊಟ್ಟು ಗಣೇಶ್ ತ್ಯಾಗಮಯಿ ಆಗುತ್ತಾನ? ಹೀಗೆ ಹಲವಾರು ಪ್ರಶ್ನೆಗಳು ಪ್ರೇಕ್ಷಕರನ್ನ ಕಾಡುತ್ತಾ ಇದ್ದಾವೆ. ಬಿಡುಗಡೆಯಾದ ಹಾಡುಗಳೆಲ್ಲವೂ ಅದ್ಭುತವಾದಂತಹ ಯಶಸ್ಸನ್ನ ಕಂಡಿದ್ದಾವೆ. ಆದರೆ ಎಲ್ಲೂ ಸಿನಿಮಾದ ಕಥೆಯ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಟ್ರೇಲರ್ ಬಿಡುಗಡೆ ಮಾಡಿದ್ರೆ ಸಿನಿಮಾದ ಕಥೆ ಏನು ಎಂದು ತಿಳಿಯುತ್ತಾ ಇತ್ತು. ಆದರೆ ಟ್ರೇಲರ್ ಬಿಡುಗಡೆ ಮಾಡುವುದೇ ಇಲ್ಲ. ಪ್ರೇಕ್ಷಕರಿಗೆ ನಮ್ಮ ಹಾಡುಗಳೇ ಆಮಂತ್ರಣ ಎಂದು ಚಿತ್ರತಂಡ ಈಗಾಗಲೇ ಘೋಷಣೆ ಮಾಡಿದೆ. ಗಣೇಶ್ ಇಲ್ಲಿಯವರೆಗೆ ನೀಡಿದ ಸಂದರ್ಶನಗಳಲ್ಲೂ ಕೃಷ್ಣಂ ಪ್ರಣಯ ಸಖಿಯ ಕಥೆಯ ಕುರಿತು ಯಾವುದೇ ರೀತಿಯಾದಂತಹ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಇದು ಲವ್ ಸ್ಟೋರಿ ಅಂತ ಮಾತ್ರ ಹೇಳಿದ್ರು. ಈ ಹಾಡುಗಳನ್ನೆಲ್ಲ ಕೇಳಿದ್ರೆ ಅದು ಲವ್ ಸ್ಟೋರಿ ಅಲ್ಲದೆ ಹಾರರ್ ಸ್ಟೋರಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾದ ಕಥೆಯ ಸುಳಿವು ಇಲ್ಲಿಯವರೆಗೆ ಬಿಟ್ಟುಕೊಡದೆ ಇರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ ಆಗಿದೆ. ಹಾಡಿನ ಹಿನ್ನೆಲೆಯಲ್ಲಿ ಸಿನಿಮಾದ ಕತೆ ಹುಡುಕುವುದು ಕಷ್ಟ. ನಿರ್ದೇಶಕರ ಹಿನ್ನೆಲೆಯಲ್ಲಿ ಹುಡುಕುವುದಾದರೆ ಖಂಡಿತ ಇದು ದಂಡುಪಾಳ್ಯ ರೀತಿಯಾದಂತಹ ಸಿನಿಮಾವಂತೂ ಅಲ್ಲ. ದಂಡುಪಾಳ್ಯ ನಿರ್ದೇಶಕರೇ ಈ ಸಿನಿಮಾ ಮಾಡುತ್ತಾ ಇದ್ದಾರೆ. ಸದ್ಯ ಹೇಳುವುದಾದರೆ ಆಗರ್ಭ ಶ್ರೀಮಂತನ ಮಗನೊಬ್ಬ ವಿನಮ್ರ ಹಿನ್ನೆಲೆಯ ಹುಡುಗಿಯ ಮನಸ್ಸು ಗೆಲ್ಲಲು ಬಯಸುತ್ತಾನೆ. ಆದರೆ ಆಕೆಯ ಹೆತ್ತವರಿಂದ ಒಪ್ಪಿಗೆ ಪಡೆಯುವಲ್ಲಿ ಸಾಕಷ್ಟು ಸವಾಲುಗಳನ್ನ ಎದುರಿಸುತ್ತಾನೆ. ಈ 2 ಲೈನ್ಗಳನ್ನ ನೋಡಿಕೊಂಡ್ರೆ ಈ ಸ್ಟೋರಿ ಅರ್ಥವಾಗುವುದಕ್ಕೆ ಸಾಧ್ಯನೇ ಇಲ್ಲ. ಬಹುತೇಕ ಸಿನಿಮಾಗಳ ಕಥೆಗಳು ಹೀಗೆ ಇರುತ್ತವೆ. ಒಂದೊಳ್ಳೆಯ ಕತೆ ಇದ್ದರೆ ಖಂಡಿತವಾಗಿಯೂ ಈ ಸಿನಿಮಾ ಗಣೇಶ್ ಪಾಲಿಗೆ ಮತ್ತೊಂದು ಮುಂಗಾರು ಮಳೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಕಥೆಯೇನು ಎಂಬ ಪ್ರಶ್ನೆಗೆ ಇದೇ ಗುರುವಾರ ಅಂದರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯದಂದು ಉತ್ತರ ದೊರಕಲಿದೆ. ಒಂದೊಳ್ಳೆಯ ಕತೆ ಇದ್ರೆ ಖಂಡಿತವಾಗಿಯೂ ಕೃಷ್ಣಂ ಪ್ರಣಯ ಸಖಿ ಗಣೇಶ್ ಪಾಲಿಗೆ ಮತ್ತೊಂದು ಮುಂಗಾರು ಮಳೆಯಾಗಬಹುದು. ಕನ್ನಡ ಚಿತ್ರರಂಗದ ಪಾಲಿಗೆ ಚಿನ್ನದ ಗಣಿಯಾಗಬಹುದು. ಅಂದು ಮುಂಗಾರು ಮಳೆ ಕೊಟ್ಟು ಗೋಲ್ಡನ್ ಸ್ಟಾರ್ ಆಗಿದ್ದ ಗಣೇಶ್ ಈಗ ಮುಂಗಾರು ಮಳೆಯಂತೆ ಹಿಟ್ ಕೊಡೋ ಸೂಚನೆ ಕೊಟ್ಟಿದ್ದಾರೆ. ಅಂದು ನಿರ್ದೇಶಕ ಯೋಗರಾಜ್ ಭಟ್ ಜೊತೆ ಸೇರಿ ಮುಂಗಾರು ಮಳೆ ಗಾನ ಬಜಾನ ಮಾಡಿ ಗೋಲ್ಡನ್ ಸ್ಟಾರ್ ಕಿರೀಟವನ್ನ ಹೆಗಲೇರಿಸಿಕೊಂಡವರು ಗಣೇಶ್. ಈಗ ಮತ್ತೆ ಗಣೇಶ್ ಮುಂಗಾರು ಮಳೆಯಂತೆ ಹಾಡುಗಳಿಂದ ಮತ್ತೊಂದು ಬಿಗ್ ಹಿಟ್ ಕೊಡೋಕೆ ಸಜ್ಜಾಗಿದ್ದಾರೆ. ಆ ಸಿನಿಮಾವೇ ಕೃಷ್ಣಂ ಪ್ರಣಯ ಸಖಿ. ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಗೋಲ್ಡನ್ ಟೈಮ್ ಶುರುವಾದಂತಿದೆ. ಅದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಮೂಲಕ. ಯಾಕಂದ್ರೆ ಕೃಷ್ಣಂ ಪ್ರಣಯ ಸಖಿ ಹಾಡುಗಳಿಂದಲೇ ಗಣೇಶ್ ಫುಲ್ ಶೈನ್ ಆಗ್ತಾ ಇದ್ದಾರೆ. ಈ ಸಿನಿಮಾದ ದ್ವಾಪರ ಹಾಡು ಸೂಪರ್ ಡೂಪರ್ ಹಿಟ್ ಆಗಿದೆ. ರೀಲ್ಸ್ ಬಳಗವನ್ನ ಬಾಚಿಕೊಳ್ತಾ ಇದೆ. ಈಗ ಮೆಲೋಡಿ ಪ್ರಿಯರ ಮನ ಗೆಲ್ಲೋಕೆ ಮತ್ತೊಂದು ಹಾಡು ಬಂದಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಯಾವ ನಟಿ ಕಾಣಿಸಿಕೊಂಡ್ರು ಫ್ರೇಮ್ ನಲ್ಲಿ ಒಂದು ಫೀಲ್ ಇರುತ್ತೆ.
ದ್ವಾಪರ ಹಾಡಿನಲ್ಲೂ ಗಣೇಶ್ ಜೊತೆ ಮಾಳವಿಕಾ ನಾಯರ್ ಮೋಡಿ ಮಾಡಿದ್ರು. ಈಗ ಗಣೇಶ್ ಜೊತೆ ಶರಣ್ಯ ಶೆಟ್ಟಿ ಕೃಷ್ಣಂ ಪ್ರಣಯ ಸಖಿಯಾಗಿದ್ದಾರೆ. ಗೋಲ್ಡನ್ ಸ್ಟಾರ್ ಜೊತೆ ತೀರದಲ್ಲಿ ಮೈ ಮರೆತಿದ್ದಾರೆ ಶರಣ್ಯ ಶೆಟ್ಟಿ. ಬೆಂಗಳೂರಿನ ಮಾಲ್ ಒಂದರಲ್ಲಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಮೆಲೋಡಿ ಗೀತೆಯನ್ನ ರಿಲೀಸ್ ಮಾಡಿದ್ರು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಮೂಲಕ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ರೊಮ್ಯಾಂಟಿಕ್ ಮೂಡಿಗೆ ಜಾರಿದ್ದಾರೆ. ದಂಡುಪಾಳ್ಯ ನಿರ್ದೇಶಕ ಶ್ರೀನಿವಾಸ್ ರಾಜು ಹಿಂಸಾತ್ಮಕ ಸಿನಿಮಾಗಳನ್ನ ಮಾಡುವುದನ್ನ ಬಿಟ್ಟಿದ್ದಾರೆ. ಈಗ ರೊಮ್ಯಾಂಟಿಕ್ ಲವ್ ಸ್ಟೋರಿಗೆ ಪೆನ್ ಹಿಡಿದು ಕತೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ಬೆಂಗಳೂರಿನ ಮಾಲ್ ಒಂದರಲ್ಲಿ ಕೃಷ್ಣಂ ಪ್ರಣಯ ಸಖಿ ಫ್ರೀ ರಿಲೀಸ್ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನಟ ರಂಗಾಯಣ ರಘು, ಶಶಿಕುಮಾರ್, ಗಣೇಶ್, ಮಾಳವಿಕಾ ನಾಯರ್, ಶರಣ್ಯ ಶೆಟ್ಟಿ ಸೇರಿದಂತೆ ಇಡೀ ಚಿತ್ರತಂಡ ಭಾಗಿಯಾಗಿತ್ತು. ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ಮೆಲೋಡಿ ಹಾಡುಗಳು ಮೋಡಿ ಮಾಡೇ ಮಾಡುತ್ತವೆ. ಈಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಲ್ಲೂ ಒಟ್ಟು 7 ಮೆಲೋಡಿ ಟ್ರ್ಯಾಕ್ಗಳಿದ್ದು ಸಂಗೀತ ಪ್ರಿಯರಿಗೆ, ಸಿನಿ ಪ್ರೇಕ್ಷಕರಿಗೆ ಥಿಯೇಟರ್ಗೆ ಬರುವಂತೆ ಇನ್ವಿಟೇಷನ್ ಕೊಟ್ಟಿವೆ. ಆಗಸ್ಟ್ 15ಕ್ಕೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ತೆರೆ ಮೇಲೆ ಬರಲಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.